3:30ಕ್ಕೆ ಬೆಳಗ್ಗೆ ಏಳೋದ್ರಿಂದ ಈಗಿನ ಈ ಒಂದು ಮಾರ್ನಿಂಗು ನಿಮಗೆ ಮಾರ್ನಿಂಗಿಂದ ಈವ್ನಿಂಗ್ ನೀವು ವರ್ಕ್ ಮಾಡ್ತಾನೇ ಇರ್ತೀರ. ನಿಮ್ಗೊಂದು ಇಂಟರ್ನೆಟ್ ಸ್ಪೀಡ್ ಅಂತ ಬಂದರೆ ಎಷ್ಟೊತ್ತಲ್ಲಿ ನೀವು ಆ ಸ್ಪೀಡನ್ನು ಇದು ಮಾಡ್ತೀರಾ ಹೇಳಿ? ಯಾವಾಗ ನೀವು ಅದನ್ನು ಐಡೆಂಟಿಫೈ ಮಾಡ್ತೀರಾ ಹೇಳಿ ಒಂದು ಇಂಟರ್ನೆಟ್ ಸ್ಪೀಡ್ ಅಂತ ಇದ್ದರೆ? ಮಿಡ್ನೈಟು ಅಲ್ವಾ? ಸೊ ಅಲ್ಲಿ ಟ್ರಾಫಿಕ್ಕು ಕ್ಲಿಯರ್ ಇರುತ್ತೆ. ಅದರ ಜೊತೆಗೆ ನಮ್ಮ ಒಂದು ದಿನನಿತ್ಯದ ಚಟುವಟಿಕೆಗಳಲ್ಲೂ ಅಷ್ಟೇ ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ಬಹಳಷ್ಟು ರೋಡ್ಸ್ ಎಲ್ಲ ತುಂಬ ಗಿಜಿ ಅಂತ ಇರುತ್ತೆ. ಈ ನೈಟ್ ಟೈಮು ಅಲ್ಲಿ ಒಂದು ಶಾಂತಿ ಇರುತ್ತೆ. ಈವನ್ ನೈಟು ಅಲ್ಲ, ಅದು ಅರ್ಲಿ ಮಾರ್ನಿಂಗ್ ಆ ಎನರ್ಜಿನೇ ಬೇರೆ ಇರುತ್ತೆ. ಈ ಥರ ಬಹಳಷ್ಟು ಮ್ಯೂಸಿಷಿಯನ್ಸು, ಬುಕ್ ರೈಟರ್ಸು, ಆರ್ಟಿಸ್ಟ್ಗಳು ಈ ಟೈಮನ್ನು ತುಂಬ ಚೆನ್ನಾಗಿ ಯೂಸ್ ಮಾಡ್ಕೋತಾರೆ. ಲೈಫ್ ಪರ್ಪಸನ್ನು ಫುಲ್ಫಿಲ್ ಮಾಡ್ಕೋತಾರೆ. ಒಂದು ಇನ್ವೆನ್ಷನ್ ಅಂತ ಕ್ರಿಯೇಟ್ ಮಾಡ್ತಾರೆ. ಈ ಒಂದು ಟೈಮಲ್ಲಿ ಎದ್ದಾಗ ನಮ್ಮಲ್ಲಿ ಸೆಲ್ಫ್ ಅವೇರ್ನೆಸ್ ಜಾಸ್ತಿ ಆಗುತ್ತೆ. ಹೆಲ್ತ್ ಬೆನಿಫಿಟ್ಸು ತುಂಬ ಚೆನ್ನಾಗಿರುತ್ತೆ. ಹೆಲ್ತ್ ಬೆನಿಫಿಟ್ಸ್ ಯಾಕೆ ಚೆನ್ನಾಗಾಗುತ್ತೆ? ನಮ್ಮಲ್ಲಿ ಎನರ್ಜಿ ಫ್ಲೋ ಚೆನ್ನಾಗಿರುತ್ತೆ. ನಾವು ಎಮೋಷ್ನಲ್ ಹೀಲಿಂಗ್ ಎಪಿಸೋಡಲ್ಲಿ ಮಾತಾಡ್ದಂಗೆ ಯಾವುದೇ ಒಂದು ನಮ್ಮಲ್ಲಿ ಪೇಯ್ನ್ಸ್ ಇರ್ಬೋದು, ಬಾಡಿ ಪೇಯ್ನ್ ಇರ್ಬೋದು, ಇಲ್ಲ ಕಾಯಿಲೆಗಳಿರ್ಬೋದು, ಅದು ನಮ್ಮ ಎಮೋಷ್ನಲ್ ಬ್ಲಾಕೇಜಸ್ಸಿಂದ ಬಂದಿರೋ ಅಂಥದ್ದು. ಸೊ ಯಾವಾಗ ಎಮೋಷ್ನಲ್ ಬ್ಲಾಕೇಜಸ್ಸು, ಈ ಒಂದು ಮೆರಿಡಿಯನ್ ಸಿಸ್ಟಮಲ್ಲಿರುವಂಥ ಬ್ಲಾಕೇಜಸ್ಸು, ನಮ್ಮ ಚಕ್ರಗಳಲ್ಲಿರುವಂಥ ಬ್ಲಾಕೇಜಸ್ಸು ಕ್ಲಿಯರ್ ಆಗುತ್ತೋ ಕಾಯಿಲೆಗಳು ಆಟೋಮ್ಯಾಟಿಕ್ಕಾಗಿ ಕ್ಲಿಯರ್ ಆಗ್ತಾ ಹೋಗುತ್ತೆ, ಗುಣ ಆಗ್ತಾ ಹೋಗುತ್ತೆ. ಸೊ ಈ ಟೈಮಲ್ಲಿ ಎದ್ದಾಗ ಈ ಥರದ್ದು ಕಾಯಿಲೆಗಳಿಂದನೂ ಹೊರಗಡೆ ಬರ್ಬೋದು. ಮತ್ತು ಮೆಂಟಲ್ ಇಲ್ನೆಸ್ ಏನು ಹೇಳ್ತೀವಿ ನಾವು, ಡಿಪ್ರೆಷನ್, ಆಂಗ್ಸೈಟಿ, ಆ ಒಂದು ಸ್ಟ್ರೆಸ್ ಮ್ಯಾನೇಜ್ಮೆಂಟ್, ಇದೆಲ್ಲ ಏನಿರುತ್ತೆ ಇದು ಸಹ ಸೆಗ್ರಿಗೇಟ್ ಆಗ್ತಾ ಹೋಗುತ್ತೆ. ಬಹಳಷ್ಟು ಜನದ್ದೊಂದು ಇನ್ಫಾರ್ಮೇಷನ್ ಏನಂದರೆ, ಯಾವಾಗಿಂದ ಅವ್ರು ಈ 3:30ಗೆ ಎದ್ದು ಪ್ರಾಕ್ಟೀಸಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಪ್ರೀವಿಯಸ್ಲಿ ಒಂದು ಅಫಿಷಿಯಲ್ ಲೈಫಲ್ಲಿ ಬಹಳಷ್ಟು ಪ್ರಾಬ್ಲಮ್ಸನ್ನು ಫೇಸ್ ಮಾಡ್ತಾಯಿದ್ರು, ಫ್ಯಾಮಿಲಿ ರಿಲೇಷನ್ಶಿಪ್ಸಲ್ಲಿ ಪ್ರಾಬ್ಲಮ್ಸನ್ನು ಫೇಸ್ ಮಾಡ್ತಾಯಿದ್ರು. ಬಟ್ ಈ 3:30ಗೆ ಎದ್ದು ಮೆಡಿಟೇಷನ್ಸ್ ಮಾಡೋದ್ರಿಂದ, ಅವ್ರ ಗೋಲ್ಸ್ ರೈಟಿಂಗ್ ಬರೆಯೋದ್ರಿಂದ, ಗೋಲ್ಸ್ ಸೆಟ್ಟಿಂಗ್ ಮಾಡೋದ್ರಿಂದ, ಇದೆಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಅಲ್ಲಿ ಅವ್ರೇನು ವರ್ಕೇ ಮಾಡಿಲ್ಲ. ಅಫಿಷಿಯಲ್ ಲೈಫಲ್ಲಿ ಒಂದು ಸೆಗ್ರಿಗೇಟ್ ಮಾಡೋದು, ಇಲ್ಲ ಒಬ್ರ ಜೊತೆ ಮಾತಾಡಿ ಅದನ್ನು ಕ್ಲಿಯರ್ ಮಾಡೋದು ಏನೂ ಮಾಡಿಲ್ಲ. ಈ ವೇನ ಅಡ್ಯಾಪ್ಟ್ ಮಾಡ್ಕೊಂಡಿದ ತಕ್ಷಣ ಆವೇ ಕ್ಲಿಯರ್ ಆಗ್ತಾ ಬಂತು. ಸೊ ಅನ್ನೋಯಿಂಗ್ಲಿ ನಮ್ಮ ಎನರ್ಜಿ ಒಂದು ವಾಂಟೆಡ್ ವೇ, ಅಂದರೆ ಒಂದು ಯೂಸ್ಫುಲ್ ವೇನಲ್ಲಿ ಖರ್ಚಾಗುತ್ತೆ. ಅನ್ವಾಂಟೆಡ್ ಥಿಂಗ್ಸ್ಗೆ ನಮ್ಮ ಒಂದು ಮೈಂಡ್ ಸೆಟ್ಟು ಹೋಗಲ್ಲ, ಅಲ್ಲಿ ಎನರ್ಜಿ ವೇಸ್ಟ್ ಆಗಲ್ಲ. ಮತ್ತು ನಾವು ಒಂದು ವೈಬ್ರೇಷನ್ಗೆ, ಒಂದು ಫ್ರೀಕ್ವೆನ್ಸಿಗೆ ಅಟ್ಯಾಚ್ ಆದಾಗ ನೆಗೆಟಿವ್ ಪೀಪಲ್ಸು ಅವರೇ ನಮ್ಮಿಂದ ದೂರ ಹೊರಟೋಗ್ತಾರೆ, ಯಾರು ನಮ್ಮ ಹತ್ರ ಬರಲ್ಲ. ಸೊ ಇದ್ರ ಜೊತೆಗೆ ಇನ್ನೂ ಒಂದು ಹೆಲ್ತ್ ಬೆನಿಫಿಟ್ಸು ನಾ ಹೇಳಿದಾಗೆ ನಾವು ಏನಕ್ಕೂ ಗುಣನೇ ಮಾಡ್ಕೊಳ್ಳೋಂಗಿಲ್ಲ. ಜಸ್ಟ್ ಒಂದು ಮೆಡಿಟೇಷನ್, ಡೀಪ್ ಬ್ರೀತ್ ಇನ್ ಬ್ರೀತ್ ಔಟ್, ಒಂದು 10 to 15 minutes ಆನಾಪಾನ ಸ್ಥಿತಿ ಅಂತ ಹೇಳ್ತಾರೆ. ಡೀಪ್ ಬ್ರೀತ್ ಇನ್ ಬ್ರೀತ್ ಔಟ್, ಇದನ್ನು ನಾವು ಪ್ರಾಣಾಯಾಮ ಅಂತಲೂ ಹೇಳ್ತೀವಿ. ಇದನ್ನು ಸಹ ಮಾಡ್ಬೋದು. ಇದ್ರ ಜೊತೆಗೆ ನಿಮ್ಮ ಲೈಫ್ ಪರ್ಪಸ್ ಏನು, ನಿಮ್ಮ ಕ್ವಶನ್ಸ್ ಏನಾದರೂ ಇರ್ಬೋದಾ, ಜಾಬ್ ಬಗ್ಗೆ ತಿಳ್ಕೊಬೇಕು ಅಂತಿದ್ರೆ, ಇಲ್ಲ ಹೈಯರ್ ಸ್ಟಡೀಸು, ಎಜುಕೇಷನು, ಇಲ್ಲ ನಿಮ್ಮ ಒಂದು ಲೈಫಲ್ಲಿ ಅಸೆಟ್ಸು, ಒಂದು ಲ್ಯಾಂಡ್ ತೊಗೋಬೇಕಾ, ಮನೆ ತೊಗೋಬೇಕಾ, ಇದೆಲ್ಲದಕ್ಕೂ ಈ ಎನರ್ಜಿ ತುಂಬ ಯೂಸ್ ಆಗುತ್ತೆ. ಈ ಟೈಮಲ್ಲಿ ನಿಮ್ಮ ವಿಶಸ್ಸನ್ನು ಫುಲ್ಫಿಲ್ ಮಾಡ್ಕೋಬೋದು. ಓಕೆ. ಇನ್ನು 3:30ಕ್ಕೆ ಎಚ್ಚರ ಆಗಿಲ್ಲ ಅಂದರೆ ನಾವೇ ಎದ್ದೇಳೋದನ್ನ ಪ್ರಾಕ್ಟೀಸ್ ಮಾಡ್ಕೋಬಹುದಾ ಅಲಾರಮ್ ಇಟ್ಕೊಂಡು? ಖಂಡಿತವಾಗ್ಲೂ ನೀವು ಮಾಡ್ಕೋಬೋದು. ಹಿಂದಿನ ದಿನ ಮಲಗೋಕ್ಕೂ ಮುಂಚೆ ಬ್ರೈನ್ಗೆ ಒಂದು ಟ್ರೈನ್ ಮಾಡೋದು, ಪ್ರೋಗ್ರಾಮಿಂಗ್ ಮಾಡೋದ್ರ ಮುಖಾಂತರ ಇದನ್ನು ನಾವು ಪ್ರಾಕ್ಟೀಸ್ ಮಾಡ್ಬೋದು. ನಾಳೆ ಬೆಳಗ್ಗೆ ನನಗೆ 3:30ಕ್ಕೆ ಎಚ್ಚರಿಕೆ ಆಗಿದೆ, ನಾನು ಬಹಳ ಆರಾಮಾಗಿ ನೆಮ್ಮದಿಯಾಗಿ ಎದ್ದಿದ್ದೀನಿ, ನನ್ನ ಎಲ್ಲ ಒಂದು ಚಟುವಟಿಕೆಗಳನ್ನು, ನನ್ನ ಪ್ರಾಕ್ಟೀಸಸನ್ನು ಆರಾಮಾಗಿ ಮಾಡ್ತಾ ಇದ್ದೀನಿ, ನನ್ನ ಈ ಒಂದು ಸ್ಪಿರಿಚುವಲ್ ಪ್ರಾಕ್ಟೀಸಸ್ಸಲ್ಲಿ ನಾನು ಏಳಿಗೆ ಪಡಿತಾ ಇದ್ದೀನಿ ಅಂತ ಇದನ್ನು ಹೇಳ್ಕೊಂಡು ಮಲಗೋದ್ರಿಂದ ನಿಮಗೆ ಖಂಡಿತವಾಗ್ಲೂ ಯೂನಿವರ್ಸ್ ತಾನೇ ಎಬ್ಬಿಸ್ತಾ ಇರೋವಾಗ, ನೆಕ್ಸ್ಟ್ ನೀವು ಇನಿಷಿಯೇಟಿವ್ ತೊಗೊಂಡು ಎದೊಳ್ತೀವಿ ಅನ್ನೋವಾಗ ಡೆಫಿನೆಟ್ಲಿ ಯೂನಿವರ್ಸ್ ವಿಲ್ ಹೆಲ್ಪ್ ಯು. ಸೊ ಆ ಥರ ಪ್ರಾಕ್ಟೀಸ್ ಮಾಡಿಕೊಂಡು ಎದ್ದು ನೀವು ಬೇರೆ ಪ್ರಾಕ್ಟೀಸಸ್, ಸ್ಪಿರಿಚುವಲ್ ಪ್ರಾಕ್ಟೀಸಸ್ಸನ್ನು ಮಾಡ್ಬೋದು. ಓಕೆ. ಸೊ ಈ 3:30ಕ್ಕೆ ಎದ್ದೇಳೋದು ಜೀವನ ಪರ್ಯಂತನೂ ಇದನ್ನು ಫಾಲೋ ಮಾಡಬೇಕಾ, ಅಥವಾ ನಮಗೇನಾದರೂ ಅಂದ್ಕೊಂಡಿದ್ದಾಗಬೇಕು ಅಂದರೆ, ಇವಾಗ ನೀವು ಪ್ರತಿಯೊಂದಕ್ಕೂ ಹೇಳ್ತೀರಾ 21 ದಿನ ಅಂತ, ಸೊ 21 ದಿನ ಎದ್ದು ಇದನ್ನು ಟ್ರೈ ಮಾಡಬಹುದಾ ಹೇಗೆ ಅಂತ? ಖಂಡಿತವಾಗ್ಲೂ ನೀವು 21 days ಪ್ರಾಕ್ಟೀಸ್ ಮಾಡಿದ್ರು ಸಾಕು. ಆದರೆ ನಿಮ್ಮ ಲೈಫಲ್ಲಿ ಅಬಂಡನ್ಸ್ ಬೇಕು ಅಂದರೆ ಯಾವುದೇ ಥರದ್ರಲ್ಲೂ ಬ್ಲಾಕೇಜಸ್ ಆಗದೆ, ಈಗ ಬೇಕಾದ ಪ್ರಿಕಾಷನ್ಸ್ ಅಂತ ಹೇಳ್ತೀವಿ, ಅಂದರೆ ಒಂದು ಪ್ರಾಬ್ಲಮ್ ಬಂದಾಗ ಅದನ್ನು ಫೇಸ್ ಮಾಡೋ ಬದಲು ಬರೋಕ್ಕೂ ಮುಂಚೆನೇ ಪ್ರಿಪೇರ್ ಆಗೋ ಅಂಥದ್ದು. ಈ ಥರ ಪ್ರಾಕ್ಟೀಸ್ ಮಾಡ್ಕೊಂಡು ಹೋದರೆ ಲೈಫ್ ಟೈಮು ನಿಮಗೆ ಇದು ಎದ್ದೋಳೋದು ಕಷ್ಟ ಅಂತಲೇ ಅನಿಸಲ್ಲ. ಯಾಕಂದರೆ ಆ ಎನರ್ಜಿ ಒಂದು ಸಲ ನಿಮ್ಗೆ ಅಟ್ರಾಕ್ಟ್ ಆದರೆ
ಇದು ನಿಮಗೆ ತೊಂದರೆ ಅಂತಾನೆ ಅನ್ಸಲ್ಲ. ಯಾಕಂದ್ರೆ ಬಹಳಷ್ಟು ಜನಕ್ಕೆ ನಿದ್ದೆನೇ ಎಲ್ಲ, ನಿದ್ದೆಯಿಂದನೇ ನಮಗೆ ರೆಸ್ಟು ಅನ್ನೋರು ತುಂಬಾ ಜನ ಇದ್ದಾರೆ. ಬಟ್ ಅದು ರಾಂಗ್ ಕಾನ್ಸೆಪ್ಟ್. ಈವನ್ ಬಹಳಷ್ಟು ಜನ ಯೋಗಿಗಳಿದ್ದಾರೆ, ಸದ್ಗುರು ಅಂತವ್ರಿದ್ದಾರೆ, ಅವರೆಲ್ಲನೂ 2 hours, ಜಸ್ಟ್ 2.5 hours ಮಾತ್ರ ನಿದ್ದೆ ಮಾಡ್ತಾರೆ. ಅವ್ರಿಗೆ ಬೇರೆ ಎನರ್ಜಿ ಎಲ್ಲಿ ಸಿಗುತ್ತೆ? ಅವ್ರ ಕೆಲಸಗಳಲ್ಲಿ, ಅವ್ರು ನೋಡುವಂಥ ಖುಷಿಗಳಲ್ಲಿ ಸಿಗುತ್ತೆ. ಬಹಳಷ್ಟು ಜನ ಹೇಳ್ತಾರೆ ಸ್ಯಾಟರ್ಡೆ ಸಂಡೇ ಬಂತಪ್ಪ ನಮಗೆ ಬಹಳಷ್ಟು ಖುಷಿ ಅಂತ ಹೇಳಿ. ಯಾಕೆ ಸ್ಯಾಟರ್ಡೆ ಸಂಡೇ? ಅಲ್ಲಿಗೆ ನೀವು ವರ್ಕ್ ಮಾಡ್ತಾ ಇರೋದು ನಿಮ್ಗೆ ಇಷ್ಟ ಇಲ್ವಾ? ನಿಮ್ಮ ಕೆಲಸನ ನೀವು ಪ್ರೀತಿಸ್ತಾ ಇಲ್ವಾ? ನಾವು ಇಷ್ಟ ಇಲ್ಲದೆ ಇರೋ ಕೆಲಸ ಮಾಡಬೇಕಾದ್ರೆ ಮಾತ್ರ ಬ್ರೇಕ್ ತೊಗೊಳಕ್ಕೆ ನೋಡ್ತೀವಿ. ಅದೇ ನಾವು ಮಾಡೋ ಕೆಲಸನ ಪ್ರೀತಿಯಿಂದ ಮಾಡಿದಾಗ, ನಾವು ಮಾಡ್ತಾ ಇರೋ ಕೆಲಸದಲ್ಲಿ ನಮ್ಮ 100% ಕೊಟ್ಟಾಗ ನಿಮ್ಮ ಖುಷಿ ಅಲ್ಲೇ ಇರುತ್ತೆ. ಸೊ ಅದನ್ನ ಡಿಫ್ರೆನ್ಶಿಯೇಟ್ ಮಾಡಲ್ಲ. ಸ್ಯಾಟರ್ಡೆ ಸಂಡೇ ಅಂತಾನೆ ಬೇರೆ ಮಾಡಲ್ಲ, ವರ್ಕಿಂಗ್ ಡೇ ಅಂತಾನೆ ಬೇರೆ ಮಾಡಲ್ಲ. ಆದ್ರಿಂದ ಬಹಳಷ್ಟು ಜನ 2 hours, 2.5 hours ನಿದ್ದೆನಲ್ಲೇ ಆ ಎಲ್ಲ ಎನರ್ಜಿನ, ಆ ಒಂದು ನಿದ್ದೆನಲ್ಲಿ ಏನು ಎನರ್ಜಿ ಸಿಗುತ್ತೆ, ಆ ಒಂದು ಸ್ಟ್ರೆಸ್ ರಿಲೀಫ್ ಆಗುತ್ತೆ, ಅದೆಲ್ಲ ನಾರ್ಮಲ್ ಆಗಿ ಆಗೋಗ್ಬಿಡುತ್ತೆ ಅವರಿಗೆ. ಸೊ ಲೈಫ್ ಟೈಮ್ ಪ್ರಾಕ್ಟೀಸ್ ಮಾಡದೇ ಇದ್ರೂ ನಿಮಗೆ ಅನ್ಕೊಂಡಾಗ ಪ್ರಾಕ್ಟೀಸ್ ಮಾಡಬೇಕು, ಇದು ನನಗೆ ಬೇಕು, ಮ್ಯಾನಿಫೆಸ್ಟ್ ಮಾಡಬೇಕು ಅಂದಾಗ 21 days 48 days ಮಾಡ್ಬೋದು. ಇಲ್ಲ ನೀವು ನಾನು ಲೈಫ್ ಟೈಮ್ ಮಾಡ್ತೀನಿ ಅಂದರೂ ಇನ್ನೂ ಖುಷಿನೇ. ನೀವು ಲೈಫ್ ಟೈಮ್ ಎದ್ದು ನಿಮಗೋಸ್ಕರ ಅಲ್ದಿದ್ರು ಅಟ್ಲೀಸ್ಟ್ ಒಂದು ಯೂನಿವರ್ಸ್ಗೆ ಹೆಲ್ಪ್ ಆಗುತ್ತೆ. ನೀವು ಒಬ್ಬರನ್ನ ಪ್ರೇ ಮಾಡಿದಾಗ, ಒಬ್ರಿಗೋಸ್ಕರ ಪ್ರೇ ಮಾಡಿದಾಗ ಯೂನಿವರ್ಸು ನಿಮ್ಗಿನ್ನೂ ಅದ್ರ ಡಬಲ್ ಅಷ್ಟು ಕೊಡುತ್ತೆ. ಸೊ ಡೈಲಿ ಪ್ರಾಕ್ಟೀಸ್ ಮಾಡಿದ್ರು ಒಳ್ಳೆಯದು. ಓಕೆ ಮೇಡಮ್, ಸೊ ನಮ್ಮ ವೀಕ್ಷಕರು ಸಾಕಷ್ಟು ಪ್ರಶ್ನೆಯನ್ನ ಕೇಳಿದ್ದಾರೆ. ಅದರಲ್ಲಿ 2 ಪ್ರಶ್ನೆನ ಇವತ್ತು ಆಯ್ಕೆ ಮಾಡ್ಕೊಂಡಿದ್ದೀನಿ. ಮೊದಲನೇ ಪ್ರಶ್ನೆ ಬಂದು ಶ್ರೀಲತಾ ಅಂತ ಕೇಳಿದ್ದಾರೆ, ಉಪವಾಸದ ಬಗ್ಗೆ ಹೇಳಿದ್ರಿ, ಯಾವಾಗ ನಾವು ಉಪವಾಸ ಮಾಡಬಹುದು ಅಂತ ಕೇಳಿದ್ದಾರೆ. ನೀವು ಉಪವಾಸನ ವೀಕ್ಲಿ ಒನ್ಸು ಮಾಡ್ಬೋದು, ಇಲ್ಲ 15 ದಿನಕ್ಕೆ ಒಂದ್ಸಲ. ಅಮಾವಾಸ್ಯೆಗೂ 3 ದಿನ ಮುಂಚೆ, ಹುಣ್ಣಿಮೆಗೂ 3 ದಿನ ಮುಂಚೆ ಏಕಾದಶಿ ಅಂತ ಬರುತ್ತೆ. ಆ ಏಕಾದಶಿ ದಿನ ಮಾಡೋದ್ರಿಂದ ಸ್ಪಿರಿಚುವಲ್ ಪ್ರಾಕ್ಟೀಸಸಲ್ಲಿ ಇನ್ನೂ ಏಳಿಗೆ ಸಿಗುತ್ತೆ. ಆ ದಿನ ನೀವು ಒಂದು ಉಪವಾಸ ಮಾಡಿದ್ರೆ ಬಹಳಷ್ಟು ಎನರ್ಜಿ ಕ್ರಿಯೇಟ್ ಆಗುತ್ತೆ. ಅಲ್ಲಿ ನಿಮಗೆ ಸುಸ್ತಾಗುತ್ತೆ, ನನಗೆ ಆಗಲ್ಲ ಅನ್ನೋದಿಲ್ಲ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ, ಯಾಕಂದರೆ ನಾವು ಮೈಂಡ್ಗೆ ನಾನು ಉಪವಾಸ ಮಾಡ್ತೀನಿ ಅಂದಾಗ ಅದು ಊಟ ಮಾಡು ಅಂತೇಳಿ ಸಿಗ್ನಲ್ಸ್ ಕೊಡ್ತಾ ಇರುತ್ತೆ. ಅದನ್ನು ಅವಾಯ್ಡ್ ಮಾಡೋಕ್ಕೆ ಹಿಂದಿನ ದಿನವೇ ನಿಮ್ಮ ಮೈಂಡ್ ಸೆಟ್ ಹೇಳ್ಕೊಳ್ಳಿ, ನಾನು ನಾಳೆ ಬಹಳ ಒಂದು ಆತ್ಮಪೂರ್ವಕವಾಗಿ ಉಪವಾಸನ ಮಾಡಿದ್ದೀನಿ, ಇದರ ಬೆನಿಫಿಟ್ಸು ನನಗೆ ತುಂಬ ಚೆನ್ನಾಗಿ ಸಿಕ್ಕಿದೆ, ನಾನೊಂದು ಹೆಲ್ದಿ ವೇನಲ್ಲಿ ಉಪವಾಸ ಮಾಡಿದ್ದೀನಿ ಅಂತ ಹೇಳ್ಕೊಂಡು ಸ್ಟಾರ್ಟ್ ಮಾಡೋದ್ರಿಂದ ಆ ಒಂದು ಚಾಟರ್ ಬಾಕ್ಸ್ ಅಂತ ಏನು ಹೇಳ್ತೀವಿ ಅದು ನಿಮಗೆ ಡಿಸ್ಟರ್ಬ್ ಮಾಡೋದಿಲ್ಲ. ಹುಣ್ಣಿಮೆಗೂ 3 ದಿನ ಮುಂಚೆ, ಅಮಾವಾಸ್ಯೆಗೂ 3 ದಿನ ಮುಂಚೆ ಏಕಾದಶಿ ಅಂತ ಏನು ಕರಿತೀವಿ ಆವತ್ತಿನ ದಿನ ಉಪವಾಸನ ಮಾಡಿ. ಓಕೆ, ಇನ್ನು ಸಾಕಷ್ಟು ಜನ ಉಪವಾಸ ಅಂತ ವ್ರತ ಎಲ್ಲ ಮಾಡ್ತಾರೆ. ಸೊ ಉಪವಾಸ ಮಾಡೋದ್ರಿಂದ ನಮ್ಮ ಕಾರ್ಯಸಿದ್ಧಿ ಆಗುತ್ತಾ? ಉಪವಾಸ ಮಾಡೋದ್ರಿಂದ ಕಾರ್ಯಸಿದ್ಧಿ ಹೇಗಾಗುತ್ತೆ ಅಂದರೆ, ನಮ್ಮಲ್ಲಿ ಬಹಳಷ್ಟು ಅನ್ವಾಂಟೆಡ್ ಎನರ್ಜಿ ಅಲ್ಲಲ್ಲಿ ಸ್ಟೋರೇಜ್ ಆದಾಗ ಏನಾಗುತ್ತೆ, ಎನರ್ಜಿ ಸಿಸ್ಟಮು ಬ್ಲಾಕ್ ಆಗುತ್ತೆ. ಎಲ್ಲೇ ನೀವು ಯಾವಾಗ ಉಪವಾಸ ಅಂತ ಮಾಡ್ತಿರೋ ಬಾಡಿನಲ್ಲಿರುವಂತಹ ಅನ್ವಾಂಟೆಡ್ ಎನರ್ಜಿಯಾಗಿ ಕನ್ವರ್ಟ್ ಆಗ್ತಾ ಇರುತ್ತೆ. ಆ ಎನರ್ಜಿ ಕನ್ವರ್ಟ್ ಆದಾಗ ನಮ್ಮ ಬಾಡಿನಲ್ಲಿ ಚಕ್ರಗಳ ಎನರ್ಜಿ, ಮೆರಿಡಿಯನ್ ಸಿಸ್ಟಮ್, ನಮ್ಮ ನಾಡಿಗಳ ಎನರ್ಜಿ ಸರಿಯಾದ ವೇನಲ್ಲಿ ಫ್ಲೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಮ್ಮ ಸಬ್ಕಾನ್ಷಿಯಸ್ ಲೆವೆಲ್ಲು ಫ್ರೀಕ್ವೆನ್ಸಿ ವೈಬ್ರೇಷನ್ನ ಅಟ್ರಾಕ್ಟ್ ಮಾಡುತ್ತೆ. ಆವಾಗ ಕಾರ್ಯಸಿದ್ಧಿ ಆಗುತ್ತೆ. ಇದು ಒಂದು ಸ್ಪಿರಿಚುವಲ್ ವೇ ಹಾಗೂ ಸೈಂಟಿಫಿಕ್ ವೇ ಉಪವಾಸ ಮಾಡೋದ್ರಿಂದ ನಮ್ಮ ಕಾರ್ಯಸಿದ್ಧಿ ಹೇಗಾಗುತ್ತೆ ಅಂತ ಹೇಳಿ. ಓಕೆ ಮೇಡಮ್, ಇನ್ನೊಂದು ಪ್ರಶ್ನೆ ಇದೆ. ಹೇಮಂತ್ ಅಂತ ಕೇಳಿದ್ದಾರೆ, ಒಂದು ಗೋಲನ್ನು ಎಷ್ಟು ಸಲ ಬರಿಬೇಕು, ಯಾವಾಗ ಬರಿಬೇಕು ಅಂತ ಕೇಳಿದ್ದಾರೆ. ನಿಮ್ಮ ಗೋಲ್ಸನ್ನು ನೀವು 3 ಥರ ಬರಿಬೋದು. ಒಂದು 21 days 21 times ಬರಿಬೋದು. ನೀವು ಮಾರ್ನಿಂಗ್ ಎದ್ದ ತಕ್ಷಣ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಯಾವಾಗಿರ್ತೀರಾ ಅಂದರೆ, ನೀವು ಮಲ್ಗೋಕ್ಕೂ ಅರ್ಧ ಅವರ್ ಮುಂಚೆ, ಎದ್ದ ಮೇಲೆ ಅರ್ಧ ಅವರ್, ಈ 1 hour ಟೈಮಲ್ಲಿ ನಿಮ್ಮ ಸಬ್ಕಾನ್ಷಿಯಸ್ ಲೆವೆಲ್ಲು ಆ್ಯಕ್ಟಿವ್ ಆಗಿರುತ್ತೆ. ಇನ್ನು ಇವತ್ತು ಮಾತಾಡ್ತಾ ಇರೋ ಪ್ರಕಾರ 3:30 to 5 AM ಈ ಟೈಮಲ್ಲಿ ಬರಿಬೋದು ನೀವು. ಇನ್ನು ನೆಕ್ಸ್ಟ್ ಲೆವೆಲ್ ಅಂದರೆ 5 times 55 days, ಈ ಥರ 21 days 21 times 5 times 55 days ಈ ಥರ ಬರಿಬೋದು ನೀವು. ಸೊ ಈ ಒಂದು ಗೋಲ್ ರೈಟಿಂಗ್ಸನ್ನು ನೀವು ಏನೋ ಬರಿಬೇಕಲ್ಲ ಅಂತ ಬರೆಯೋದಲ್ಲ, ಬರಿಬೇಕಾದ್ರೆ ಅದನ್ನು ಇಮ್ಯಾಜಿನ್ ಮಾಡ್ಕೋಬೇಕು. ಇದು ನಮಗೆ ಆಗೋಗಿದೆ, ಈ ಒಂದು ಮ್ಯಾನಿಫೆಸ್ಟ್ ಆಗಿದೆ. ಫಾರ್ ಎಕ್ಸಾಂಪಲ್, ಈಗ ನೀವು ಪ್ಯಾರಿಸ್ಗೆ ಹೋಗಬೇಕು ಅಂತಿದ್ರೆ, ಐ ಹ್ಯಾವ್ ರೀಚ್ಡ್ ಪ್ಯಾರಿಸ್, ಐ ಹ್ಯಾವ್ ರೀಚ್ಡ್ ಆನ್ December 2022 ಪ್ಯಾರಿಸ್, ಐ ಆಮ್ ಸೆಲೆಬ್ರೇಟಿಂಗ್ ಮೈ ನ್ಯೂ ಇಯರ್ ಇನ್ 2022 ಅಂತ ಬರ್ಕೊಂಡು ಹೋಗೋ ಅಂಥದ್ದು. ಈ ಥರ ಅದನ್ನು ಇಮ್ಯಾಜಿನೇಷನ್ ಮಾಡ್ಕೊಂಡು ಫೀಲ್ ಮಾಡ್ತಾ ಬರಿಬೇಕಾಗುತ್ತೆ. ಓಕೆ, ಇದ್ರ ಬಗ್ಗೆ ಮತ್ತಷ್ಟು ಮಾತಾಡೋಣ. ಅದಕ್ಕೂ ಮುಂಚೆ ಒಬ್ರು ಕಾಲರ್ ಇದ್ದಾರೆ. ನಮಸ್ತೆ. ಹಲೋ ನಮಸ್ತೆ, ನಿಮ್ಮ ಹೆಸರು? ರೇಷ್ಮಾ ಮೇಡಮ್. ರೇಷ್ಮಾ, ಎಲ್ಲಿಂದ ಕರೆ ಮಾಡ್ತಾ ಇರೋದು? ಮೇಡಮ್ ನಾವು ಚನ್ನಪಟ್ಟಣದಿಂದ. ಓಕೆ ಮೇಡಮ್ ಇದ್ದಾರೆ, ಮಾತಾಡಿ. ಓಕೆ ಮೇಡಮ್. ನಮಸ್ಕಾರ ರೇಷ್ಮಾ ಅವರೇ, ಹೇಳಿ. ಮೇಡಮ್, ಈಗ ಮಕ್ಳಿಗೋಸ್ಕರ ಯಾವ ರೀತಿ ಪ್ರೇಯರ್ ಮಾಡೋದು ಅಂತ ಹೇಳ್ಕೊಡ್ತೀರಾ? ಮಕ್ಕಳಗಳನ್ನ ಮೈಂಡ್ ಸೆಟ್ ಯಾವ ರೀತಿ ಪ್ರೇಯರ್ ಮಾಡಬೇಕು ಅಂತನಾ?
ಹೌದೌದು. ಓಕೆ, ಮಕ್ಕಳಿಗೆ ನೀವು ಟ್ರೈನ್ ಮಾಡಬೇಕು ಅಂದರೆ REM ಅಂತ ಹೇಳ್ತೀವಿ. REM ಅಂದರೆ REM ಟೆಕ್ನಿಕ್ ಅಂತ ಹೇಳ್ತೀವಿ, ರ್ಯಾಪಿಡ್ ಐ ಮೂಮೆಂಟ್. ಮಕ್ಕಳು ಮಲಗಿದಾಗ ಒಂದು 1 ಅವರ್ ಬಿಟ್ಟು ನೋಡಿ, ಅವರ ಐ ಬಾಲ್ಸು ತುಂಬ ಫ್ಲ್ಯಾಟರ್ ಆಗ್ತಾ ಇರುತ್ತೆ, ಆ ಕಡೆ ಈ ಕಡೆ ಓಡಾಡ್ತಾ ಇರುತ್ತೆ. ಆವಾಗ ಅವರು ಸಬ್ಕಾನ್ಷಿಯಸ್ ಲೆವೆಲಲ್ಲಿ ಇದ್ದಾರೆ ಅಂತ. ಆ ಟೈಮಲ್ಲಿ ಅವರ ಕೈಯನ್ನು ನಿಮ್ಮ ಕೈಗಳ ಮಧ್ಯೆ ಇಟ್ಕೊಂಡು ನೀವು ಏನು ಫೀಡ್ ಮಾಡಬೇಕು ಅವರಿಗೆ, ಅವ್ರ ಎಜುಕೇಷನ್ ಬಗ್ಗೆ ಫೀಡ್ ಮಾಡಬೇಕಾ, ಹೆಲ್ತ್ ಬಗ್ಗೆ ಮಾಡಬೇಕಾ, ಇಲ್ಲ ನಿಮ್ಮ ಮಾತನ್ನು ಕೇಳಬೇಕು ಅಂತ ಮಾಡಬೇಕಾ, ಅದನ್ನೊಂದು 5 ಲೈನಲ್ಲಿ ಬರೆದಿಟ್ಕೊಂಬಿಡಿ ಫಸ್ಟೇನೆ. ಫಾರ್ ಎಕ್ಸಾಂಪಲ್, ಈಗ ಅವ್ನು ಚೆನ್ನಾಗಿ ಹ್ಯಾಂಡ್ ರೈಟಿಂಗ್ ಬರೀತಿದ್ದಾನೆ, ಅವನ ಹ್ಯಾಂಡ್ ರೈಟಿಂಗ್ ತುಂಬ ಚೆನ್ನಾಗಿದೆ, ಅವ್ನು ಸೈನ್ಸಲ್ಲಿ ತುಂಬ ಚೆನ್ನಾಗಿ ಮಾರ್ಕ್ಸ್ ತೆಗ್ದಿದ್ದಾನೆ, ಈ ಥರದ್ದು ತುಂಬ ಇಂಪಾರ್ಟೆಂಟ್ ಇರೋವಂಥದ್ದನ್ನು 5 ಲೈನ್ಗಳನ್ನು ಬರೆದಿಟ್ಕೊಂಡು ಅದನ್ನು ಹೇಳ್ಕೊಂಡು ಹೋಗೋವಂಥದ್ದು. ನೀವು ಒಂದೊಂದನ್ನು ಒಂದು 5 ಸಲ ಹೇಳ್ಕೊಂಡು ಅವರ ಮೈಂಡ್ಗೆ ಫೀಡ್ ಮಾಡಬೇಕು. ಓಕೆ, ಇದು ಜೋರಾಗಿ ಹೇಳೋ ಅಂಥದ್ದಲ್ಲ. ಜೋರ್ ಹಾಂ ಹೌದು. ಆಗಿದ್ಮೇಲೆ ಏನು ಹೇಳಿ? ಅವ್ರ ಮಲ್ಗೆ 1 ಅವರ್ ಆದ್ಮೇಲೆ ಮಾಡೋದಲ್ಲ. ಹೌದು, ಅವ್ರು ಮಲಗಾದ್ಮೇಲೆ ಅವರ ಕಣ್ಣನ್ನು ನೋಡಿ, ಐ ಬಾಲ್ಸ್ ಅಂದರೆ ಈ ಕಣ್ಗುಡ್ಡೆಗಳು ಆ ಕಡೆ ಈ ಕಡೆ ಆ ಕಡೆ ತುಂಬ ಫಾಸ್ಟಾಗಿ ಓಡಾಡ್ತಾ ಇರುತ್ತೆ, ಇಲ್ಲ ಕಣ್ಣಿಂಗೆ ತುಂಬ ಮಿಟ್ಕಿಸ್ತಾ ಇರ್ತಾರೆ, ಆವಾಗ ಸಬ್ಕಾನ್ಷಿಯಸ್ ಲೆವೆಲಲ್ಲಿ ಇದ್ದಾರೆ ಅಂತ. ಓಕೆ, ಅವರ ಕಿವಿ ಹತ್ರ ಒಂದು ಮೆದು ಧ್ವನಿನಲ್ಲಿ ಹೇಳ್ಬೇಕು ಇದನ್ನ. ಈ ತರ ನೀವು ಫೀಡ್ ಮಾಡ್ತಾ ಬನ್ನಿ, ಒಂದು 21 ಡೇಸ್ 48 ಡೇಸು ಕ್ರಮೇಣ ನಿಮ್ಮ ಮಾತನ್ನ ಕೇಳ್ತಾ ಬರ್ತಾರೆ. ಓಕೆ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ ಕಾಲ್ ಮಾಡಿದ್ದಕ್ಕೆ. ಮನೋಸಿಂಚನದಲ್ಲಿ ಮನಸ್ಸಿನ ಮಾತು, ಯಾವುದೇ ಒಂದು ಕಾರ್ಯ ಆಕ್ಸಿಡೆಂಟ್ ಅಲ್ಲ. ನಮ್ಮ ಒಂದು ವೈಬ್ರೇಷನ್ನು ಡಿಸ್ಟ್ರಾಕ್ಷನ್ ಇಲ್ದಿದ್ದಾಗ ತುಂಬ ಬೇಗ ಅಟ್ರಾಕ್ಷನನ್ನು ಮಾಡ್ಬೋದು. ನೀವು ಸಹ ಈ 3:30 ಪವರನ್ನು ಒಂದು ಸಲ ಎಕ್ಸ್ಪೀರಿಯನ್ಸ್ ಮಾಡಿ. ಧನ್ಯವಾದಗಳು, ಶುಭ ಸಂಜೆ.